ಅವರೆಲ್ಲ ಎಣ್ಣೆ ಹೊಡ್ಕೊಂಡ್ಬಂದು ನನಗೆ ಹೊಡೆದ್ರು. ಓಹೋ. ಹೊಡೆದಾಗಿ ನಾನು ಕನ್ನಡದವನು ನಾನು ಒಬ್ಬನೇ ಅಲ್ವಾ ಅಂತ ಒಬ್ನೇ. ಹೇಳಿ ಹೊಡೆದ್ರು. ಹ್ಮ್. 3 ಸರಿ ವಿಸಿಲ್ ಹೊಡೆದ್ರೆ ಹುಡ್ಕೊಂಡು ಬರ್ತಾರೆ ಕಳ್ಳರು ಅಂತೇಳಿ ತುಂಬಾ ಭಯ ಇತ್ತು. 1 ವರ್ಷ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಆ ಇದ್ದೆ. 3 ವರ್ಷದಲ್ಲಿ ತಮಿಳ್ ಕಲ್ತ್ರ ನೀವು? ಹಾ, ತಮಿಳು ಅಲ್ಲಿ ಕಲಿಯೋದಕ್ಕಿಂತ ಬೆಂಗಳೂರು ಬಂದ್ಮೇಲೆ ಜಾಸ್ತಿ ಕಲ್ತಿದ್ದು. ಆಹ್. ಅವ್ರ ಮನೆಯಲ್ಲಿ ಮಟನ್ ಮಾಡಿದ್ದಾರೆ, ಇನ್ನಿಕ್ ಕಾಸು ಕೊಡ್ಕ ಮಾಟ ವೀಟ್ಲು ಸಾಪಿಡು ಅಂದ್ರು. ಅದಕ್ಕೆ ನಾನು ಹೋದೆ ಅವ್ರ ಮನೆಗೆ. ಇಷ್ಟು ಮಟನ್ ಹಾಕಿದ್ದಾರೆ. ಹೋಗಿ ಎಲ್ಲ ಮನೆ ಕೆಲಸಕ್ಕೆಲ್ಲ ಬಿಟ್ಟಿದ್ರು. ಅಂದ್ರೆ ಈ ಬ್ರಾಹ್ಮಣರ ಮನೆಯಲ್ಲಿ ಅದರಲ್ಲಿ ಒಬ್ಬ ಏನ್ ಮಾಡ್ದ, ದುಡ್ಡೆಲ್ಲ ಹುಷಾರಾಗಿ ಇಟ್ಕೊಳ್ಳಿ, ಯಾರಾದ್ರೆ ರಾತ್ರಿ ಎಲ್ಲ ಕದ್ದು ಬಿಡ್ತಾರೆ ಹಂಗೆ ಹಿಂಗೆ ಅಂತ ಅವ್ನು ಬುದ್ಧಿವಾದ ಹೇಳ್ತಾನೆ ಅಂತೇಳಿ ನಾನು ನೀವೇ ಇಟ್ಕೊ ಅಂತೇಳಿ ಅವ್ನು ಕೊಟ್ಟೆ. ಅವ್ನು ಎಲ್ಲೂ ಹೋದ ಅಂತಲೇ ಮತ್ತೆ. ನಮಸ್ಕಾರ ಆನಂದ್ ಸರ್. ಆನಂದ್ ಕಳಸ. ಆನಂದ್ ಡಿ ಕಳಸ. ಹಾ. ನಮಸ್ಕಾರ. ನಮ್ಮ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು ತಮಗೂ ಕೂಡ. ಹ್ಞೂ ಸರ್. ಸರ್ ನೀವು ಕಳಸ ಅಂದ್ರೆ ಈ ಚಿಕ್ಕಮಂಗ್ಳೂರ್ ಹತ್ರ ಕೊಪ್ಪದ ಹತ್ರ ಒಂದು ಕಳಸ ಬರುತ್ತೆ. ಅದು ಕಳಸ ದೇವಸ್ಥಾನ ಹತ್ರನೇ, ಕಳಸೇಶ್ವರ ದೇವಸ್ಥಾನ ಹತ್ರನೇ ಕಲ್ಮಕ್ಕಿ ಅಂತ ಇದೆ, ಅಲ್ಲಿ ಇರೋದು. ಓಕೆ. ಅಲ್ಲಿಂದ ನೀವು ಇಲ್ಲಿಗೆ ಬೆಂಗಳೂರಿಗೆ ಹೆಂಗೆ ಪ್ರಯಾಣ? ಅಂದ್ರೆ ನಾವು ಅಲ್ಲಿ ಕಳಸಕ್ಕೆ ಹೋಗೋ ಮುಂಚೆ ಬೆಳ್ತಂಗಡಿ ಹತ್ರ ಮಂಜೋಟಿ ಅಂತ ಒಂದು ಊರಿದೆ, ಅಲ್ಲಿ ಇದ್ದೀವಿ. ಅಲ್ಲಿ ಇದ್ದಾಗ ಏನಾಯ್ತು, ನನ್ನ ತಂದೆ ಕರ್ಕೊಂಡೋಗಿ ಎಲ್ಲ ಮನೆ ಕೆಲಸಕ್ಕೆಲ್ಲ ಬಿಟ್ಟಿದ್ರು. ಅಂದ್ರೆ ಈ ಬ್ರಾಹ್ಮಣರ ಮನೆಯಲ್ಲಿ ಇದು ತೋಟ ಇತ್ತು, ಅಡಿಕೆ ತೋಟ, ಅಲ್ಲಿ ನೋಡ್ಕೊಳಕ್ಕೆ ಎಲ್ಲ ಬಿಟ್ಟಿದ್ರು. ಅವಾಗ ನನಗೆ ತುಂಬ ಬೇಜಾರಾಯ್ತು, ಯಾಕೆಂದರೆ ಕಾಡು, ಆಮೇಲೆ ಅಡಿಕೆ ಕದಿಯೋಕ್ಕೆ ಕಳ್ಳರೆಲ್ಲ ಬರ್ತಾರೆ. ನಾನು ಬೆಳಿಗ್ಗೆ ಎದ್ದು ಹೋಗಿ ಅಡಿಕೆ ಎಕ್ಕೋದು, ಬಿದ್ದಿರ್ತದಲ್ಲ ಅದನ್ನೆಲ್ಲ ಎಕ್ಕೋದು. ಅವ್ರ ಮನೆಯಲ್ಲೇ ಇರ್ತಿದ್ವಿ. ರಾತ್ರಿ ಎಲ್ಲ ಅಲ್ಲೆಲ್ಲ ಕಳ್ತನ ಜಾಸ್ತಿ ಇತ್ತು. ವಿಸಿಲು ಹೊಡಿಯೋದು, 3 ಸರಿ ವಿಸಿಲು ಹೊಡೆದ್ರೆ ಹುಡ್ಕೊಂಡು ಬರ್ತಾರೆ ಕಳ್ಳರು ಅಂತೇಳಿ ತುಂಬ ಭಯ ಇತ್ತು. ಆವಾಗ ಇದು ಆಗೋ ಕೆಲಸ ಅಲ್ಲ ಅಂತ ಏನು ಮಾಡಿದೆ, ಇದು ನಮ್ಮ ಮನೆಗೆ ಬಂದೆ. ಅಂದರೆ ಸುಮ್ಮನೆ ಒಂದಿನ ರಜೆ ತಗೊಂಡು ಬಂದೆ ಮನೆಗೆ. ಬಂದಾಗ ಒಬ್ಬ ಮಂಗಳೂರಲ್ಲಿ ಇದ್ದವನು ಅಲ್ಲಿಗೆ ಬಂದಿದ್ದ. ಅಂದರೆ ಒಬ್ಬ ಮಿಲಿಟ್ರಿ ಆಫೀಸರ್ ಮನೆಯಲ್ಲಿ ಇದ್ದ ಅವನು. ಅವನಿಗೆ ಅಲ್ಲಿ ಬೇಜಾರಾಗಿತ್ತು, ಬಿಡಬೇಕು ಅಂತ ಟೈಲರಿಂಗ್ ಎಲ್ಲ ಕಲ್ತಿದ್ದವನು. ಅದಕ್ಕೆ ಕೆಲಸ ಬಿಟ್ಟ, ನನ್ನ ಅಲ್ಲಿ ಸೇರಿಸ್ದ. ನನಗೇನು ಅಂದರೆ ಸಂಜೆ ಹೊತ್ತು ಏನಾದರೆ ಸ್ಕೂಲಿಗೆ ಸೇರಿಸ್ತಾರ ಅಂತ ಎಲ್ಲ ಕೇಳಿದ್ರು. ಅದಕ್ಕೆ ಅವರು ಓದೋಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಾರೆ, ಆಮೇಲೆ ಮಿಲ್ಟ್ರಿಗೂ ಸೇರಿಸ್ತಾರೆ ಅಂತ. ಸರಿ ಅಂತ ನಾನು ಅಲ್ಲಿಂದ ಅವ್ರ ಮನೆಗೆ ಬಂದೆ. ಅವ್ರ ಮನೆಯಲ್ಲಿ ಏನಾಯಿತು, ನಾನು ಹೋದ ದಿವಸ ಅವರ ಮಿಸ್ಸಸ್ ಇದ್ದರು, ಅವರು ಕೇಂದ್ರೀಯ ವಿದ್ಯಾಲಯದಲ್ಲಿ ಟೀಚರು. ಅಲ್ಲಿ ಅವರು ಕೊಯಂಬತ್ತೂರಲ್ಲಿರೋದು ಮಿಸ್ಸಸ್ಸು. ಇವರು ಮಂಗಳೂರು ಬಂದಿದ್ದಾರೆ, ಗಂಡ ಮತ್ತು 3 ಜನ ಗಂಡು ಮಕ್ಕಳು ಅವ್ರಿಗೆ, ಕುರ್ಗೀಸ್ ಅವರು. ಅವ್ರ ಮನೆಯಲ್ಲಿ ಅಡುಗೆ ಮಾಡಬೇಕು. ಆವಾಗ ನನಗೆ ಅಡುಗೆ ಗೊತ್ತಿಲ್ಲ, ಹೆಂಗೆಂಗೋ ಮಾಡಿ ಅಡುಗೆ ಮಾಡ್ತಿದ್ದೆ. ಅಂದರೆ ಅವರು ಸ್ವಲ್ಪ ತೋರಿಸ್ಕೊಡ್ತಿದ್ರು, 1-2 ದಿವಸ ತೋರಿಸ್ಕೊಟ್ರು ಅಷ್ಟೇ. ನನಗೆ ಸಂಜೆ ಹೊತ್ತು ಏನಾದರೆ ಮಾಡಿ ವಿದ್ಯಾಭ್ಯಾಸ ಕಲಿಬೇಕು ಅಂತ ಒಂದು ಆಸೆ ಇತ್ತು. ಏನು ವಯಸ್ಸು ಆವಾಗ ಅಣ್ಣ? ಆವಾಗ ವಯಸ್ಸೆಲ್ಲ ಗೊತ್ತಿಲ್ಲ. ಒಟ್ಟು 6 ವರ್ಷ ಅವ್ರ ಮನೆಯಲ್ಲಿದ್ದೆ. ಅಂದರೆ ಆ ಅಮ್ಮ ಏನು ಮಾಡಿದ್ರು, ಒಂದು ದಿವಸ ಎಲ್ಲ ಬರೆಯೋದು ಗಿರಿಯೋದು ಎಲ್ಲ ತೋರಿಸ್ಕೊಟ್ರು. ಆಮೇಲೆ ಒಂದು ದಿವಸ ಅಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ. ಆಮೇಲೆ ತಿರ್ಗಿ ಯಥಾ ಪ್ರಕಾರ ಕೆಲಸ. ಸಂಜೆ ಹೋದರೆ ಇವರು ಕೊಯಂಬತ್ತೂರಿಗೆ ಹೋದರು, 1-2 ದಿವಸ ಇದ್ದು ಕೊಯಂಬತ್ತೂರಿಗೆ ಹೋದರು. ಆಮೇಲೆ ನಾನೇ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಮಲಗೋ ಒಂದು 10, 10:30, 11 ಗಂಟೆ ಆಗೋದು. ತಿರ್ಗಿ ಬೆಳಗ್ಗೆ ಎದ್ದು ಯಥಾ ಪ್ರಕಾರ ಹಂಗೆ ಸ್ವಲ್ಪ ಸಮಯ ಆಯಿತು. ಇವ್ರಿಗೆ ಕೊಯಂಬತ್ತೂರಿಗೆ ಟ್ರಾನ್ಸ್ಫರ್ ಆಯಿತು. ಸರಿ ಕೊಯಂಬತ್ತೂರಿಗೆ ಬಾ ಅಂತ ಕರ್ಕೊಂಡೋದ್ರು. ಅಲ್ಲಿ 3 ವರ್ಷ, 71, 72, 73 ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ತಮಿಳೇ ಬರಲ್ಲ, ತಮಿಳಂದರೆ ಏನು ಅಂತಲೇ ಗೊತ್ತಿಲ್ಲ. ಸರಿ ಅಂತ ಅವರು ಅಲ್ಲಿ ಏನಾದರೂ ಅಂಗಡಿಗೆ ಹೋದರೆ ಅದು ಅಂತ ತೋರಿಸಿ ಏನೋ ಮಾಡಿ ಮ್ಯಾನೇಜ್ ಮಾಡ್ತಾ ಇದ್ದೆ. ಅಲ್ಲಿ 3 ವರ್ಷ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಆ ಇದ್ದೆ. 3 ವರ್ಷದಲ್ಲಿ ತಮಿಳ್ ಕಲ್ತ್ರ ನೀವು? ಹಾಂ, ತಮಿಳು ಅಲ್ಲಿ ಕಲಿಯೋದಕ್ಕಿಂತ ಬೆಂಗಳೂರು ಬಂದಮೇಲೆ ಜಾಸ್ತಿ ಕಲ್ತಿದ್ದು. ಅವರು ಕ್ವಾರ್ಟರ್ಸ್ ಸಿಕ್ತು ಅವ್ರಿಗೆ, ವಿವೇಕ್ ನಗರದಲ್ಲಿ ಕ್ವಾರ್ಟರ್ಸ್ ಸಿಕ್ತು. ಕ್ವಾರ್ಟರ್ಸ್ ಕರ್ಕೊಂಡೋದು. ಆಮೇಲೆ ನಾನು ಪಟ್ಟು ಹಿಡ್ಕೊಂಡೆ. 6 ವರ್ಷ ಆಯಿತು. ಮಿಲ್ಟ್ರಿ ಸೇರಿಸ್ತೇನೆ ಅಂತ ಹೇಳಿದ್ವಿ. ಸರಿ ನಾನು ಕೇಳಿದ ಮೇಲೆ ಆಮೇಲೆ ಮಿಲ್ಟ್ರಿ ಚೆಕಪ್ಗೆಲ್ಲ ಕರ್ಕೊಂಡೋದು.
ಚೆಕಪ್ ಎಲ್ಲ ಕರ್ಕೊಂಡು ಹೋದ್ರು, ಚೆಕಪ್ ಆಯಿತು, ಓಕೆ ಅಂತ ಇದಾಯಿತು. ಆಮೇಲೆ ಹಲ್ಲು ಏನೋ ಹುಲ್ಕಲ್ಲಾಗಿತ್ತು, ಅದು ತೆಗಿಬೇಕು ಅಂದರು. ಸರಿ ಅಂತ ತೆಗ್ಸಿದ್ಮೇಲೆ ಇವರು ಸೆಲೆಕ್ಟ್ ಆಗಿದೆ, ವೇಕೆನ್ಸಿ ಇಲ್ಲ ಅಂತ ಅಂದ್ಕೊಂಡ್ಬಿಟ್ರು. ವೇಕೆನ್ಸಿ ಇಲ್ಲ, ವೇಕೆನ್ಸಿ ಬರಲಿ ಅಂತ. ಕೊನೆಗೆ 76 ಆಯ್ತು, 76ರವರೆಗೆ ನೋಡಿದೆ. ನನಗೆ ಯಾಕೋ ಅವ್ರು ಸ್ವಂತ ಮನೆ ಕಟ್ಟಿದ್ರು ಇಂದ್ರನಗರಲ್ಲಿ. ಆವಾಗ ಅಲ್ಲಿ ಕರ್ಕೊಂಡು ಹೋದ್ರೆ ಇನ್ನು ಬಿಡಲ್ಲ ಇವರು ಅಂತೇಳಿ ನನಗೆ ಖಾತ್ರಿ ಆಯಿತು. ನಾನು ಬರಲ್ಲ, ನೀನು ಮಿಲ್ಟ್ರಿಗೆ ಸೇರಿಸೋದು ಬೇಡ, ನಾನು ಮಿಲ್ಟ್ರಿಗೆ ಹೋಗೋದು ಬೇಡ ಅಂತೇಳಿ ತಿರ್ಗಾ ಕೊಯಂಬತ್ತೂರ್ಗೆ ಹೋದೆ. ಕೊಯಂಬತ್ತೂರಲ್ಲಿ ಸುಬ್ಬಯ್ಯ ನಾಯ್ಡು ಅಂತ ನಮಗೆ ಪರಿಚಯ ಆಗಿತ್ತು. ಅವರು ಟೆಕ್ಸ್ಟೈಲ್ ಕಂಪನಿ ಮ್ಯಾನೇಜರ್. ಅಲ್ಲಿ ಹೋದ್ರೆ ಅವರು, ನಾನು ಹೋದ ದಿವಸನೇ ಅವ್ರು ಖುಷಿ ಆಗ್ಬಿಡ್ತು. ಅವ್ರ ಮಗಳಿಗೆಲ್ಲ ಮದುವೆ ಫಿಕ್ಸ್ ಆಗಿತ್ತು, ಪಾಪ ಅಂತ ಹೇಳಿ ತುಂಬ ಖುಷಿಯಿಂದ ಇದ್ದರು. ಆಮೇಲೆ ಅಲ್ಲಿನ ಹಂಗೇನೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡೋದು. ಇದು ಅವ್ರಿಗೆ ಕೆಲವೆಲ್ಲ ಗೊತ್ತಿಲ್ಲ, ಈ ನೀರು ದೋಸೆ ಮಾಡೋದು ಅದು ಇದೆಲ್ಲ ಗೊತ್ತಿಲ್ಲ. ನಾನು ತೋರಿಸ್ಕೊಟ್ಟೆ, ಖುಷಿ ಆಗ್ಬಿಟ್ರು. ತಮಿಳು ಕಲಿ ಅಂದರು. ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡೋದು. ಅಲ್ಲಿ ತಮಿಳು ಕಲಿಯಕ್ಕೆ ಹೋದಾಗ ನನಗೆ ನಿದ್ದೆ ಬರೋದು. ತಮಿಳು ಬರೆಯೋಕ್ಕೆ ಓದೋಕ್ಕೆ ಕಲಿಬೇಕು ಅಂತ. ಟೆಕ್ಸ್ಟೈಲ್ ಕಂಪ್ನಿ ಮ್ಯಾನೇಜರ್ ಅವರು, ಸುಬ್ಬಯ್ಯ ನಾಯ್ಡು ಅಂತ, ಒಳ್ಳೆಯವರೇ. ಆದರೆ ಅವರು ಸ್ವಾರ್ಥ ಇದು. ನಾನು ನೋಡಿದೆ, ಒಂದು 6 ತಿಂಗಳು ನೋಡಿದೆ, ಇದಾಗೋ ಕೆಲಸ ಅಲ್ಲ ಅಂತ ತಿರ್ಗಾ ಊರಿಗೆ ಹೋಗಿ ತಿರ್ಗಾ ಬೆಂಗಳೂರು ಬಂದು ಎಲ್ಲಿ ಕೆಲಸ ಹುಡ್ಕೋದು. ಯಾರೋ ಒಬ್ಬ, ನಾನು ಮಿಲ್ಟ್ರಿ ಕ್ವಾರ್ಟರ್ಸಲ್ಲಿದ್ದಾಗ ಒಬ್ಬ ಡೋಬಿ ಪರಿಚಯ ಇದೆ. ಅವನು ಹೇಳ್ದ, ಕುದುರೆಮುಖಕ್ಕೆ ಕಂಪ್ನಿಗೆ ಸೇರಿಸ್ತೇನೆ ಅಂತೇಳಿ ಕರ್ಕೊಂಡು. ಅವನು ಒಂದು ಸ್ವಲ್ಪ ದುಡ್ಡು ಕೊಡಬೇಕು ಅಂದರೆ ಚಿಲ್ಲರೆ, ನನ್ನ ಹತ್ರ ಒಂದು ಸ್ವಲ್ಪ 60 ರೂಪಾಯಿ ಏನೋ ಇತ್ತು, ಕೊಟ್ಟೆ. ಅದು ಕುದುರೆಮುಖ ಕಂಪ್ನಿ, ನಾವು ಊರಲ್ಲಿದ್ದಾಗಲೇ ನಮ್ಮ ತಾಯಿ ಹೇಳ್ತಾ ಇದ್ರು, ಹೋಗೋದು ಬೇಡ, ಅಲ್ಲಿ ಎಲ್ಲ ಈ ಸಾಯಿಸ್ತಾರೆ, ಅಂದರೆ ಮಣ್ಣು ಬಿದ್ದು ಎಲ್ಲ ಸತ್ತೋಗ್ತಾರೆ ಅಂತ. ಸರಿ, ಅದು ಆಗಿಲ್ಲ. ಇವನು ಕರ್ಕೊಂಡೋಗಿ ಒಂದು ಈ ಮೈಕೋ ಫ್ಯಾಕ್ಟ್ರಿ ಹತ್ರ ಒಂದು ಆಟೋಮೊಬೈಲ್ ಇದು ಗ್ಯಾರೇಜಲ್ಲಿ ಸೇರಿಸ್ದ. ಗ್ಯಾರೇಜಲ್ಲಿ ಏನು, ಅದು ಗಾಡಿಗಳು ಬರಲ್ಲ, ಕೆಟ್ಟೋದ್ರೇನೆ ಅವ್ರಿಗೆ ದುಡ್ಡು. ಸರಿ, ಏನು ಮಾಡೋದು, ಯಾವುದಾದ್ರೂ ಗಾಡಿ ಕೆಟ್ಟೋಯ್ತಾ ಹೋಗಿ ತಳ್ಕೊಂಡು ಬರೋದು, ರಿಪೇರಿ ಮಾಡೋದು. ಅವರು ಕ್ರಿಶ್ಚಿಯನ್, ಅವರು ಒಂದು ಇದಕ್ಕೂ ದಿನಕ್ಕೆ 1 ರೂಪಾಯಿ ಕೊಡ್ತಿದ್ರು ನಮಗೆ. ಟಿಫನ್ ಮಾಡೋದು ಅಲ್ಲೇ, ಪರೋಟ ತಿನ್ನೋದು ಅಲ್ಲೇ ಗ್ಯಾರೇಜಲ್ಲೇ ಮಾಡಬೇಕು. ನನಗೆ ಇದು ನೋಡಿದೆ ಬೇಜಾರಾಗ್ಬಿಡ್ತು. ಒಂದು ದಿವಸ ಅವ್ರದ್ದೇನೋ ಹಬ್ಬ, ಅವ್ರ ಮನೆಯಲ್ಲಿ ಮಟನ್ ಮಾಡಿದ್ದಾರೆ. ಇನ್ನಿಕ್ಕೆ ಕಾಸು ಕೊಡ್ಕ ಮಾಟ ವೀಟ್ಲು ಸಾಪಿಡು ಅಂದರು. ಅದಕ್ಕೆ ನಾನು ಹೋದೆ ಅವ್ರ ಮನೆಗೆ. ಇಷ್ಟು ಮಟನ್ ಹಾಕಿದ್ದಾರೆ. ಅದು ನೋಡಿ ನನಗೆ ಯಾಕೋ ಡೌಟ್ ಬಂತು, ಏನಿದು ಅಂದೆ. ಅದಕ್ಕೆ ಬೇಡ ಅವನಿಗೆ ದುಡ್ಡು ಕೊಡು, ಹೋಟ್ಲಲ್ಲಿ ಹೋಗಿ ಊಟ ಮಾಡಲಿ. ಅಲ್ಲಿಂದ ಅವನಿಗೆ ತಿರ್ಗಾ ಹೋಗಿ ಹೇಳಿದೆ, ಆ ಕೆಲಸ ನನಗೆ ಆಗಲ್ಲ ಅಂತ. ಅವನು ಕರ್ಕೊಂಡೋಗಿ ಶಿವಾಜಿನಗರಲ್ಲಿ ಮನೀಸ್ಕೇಪೆ ಅಂತ ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರಿದ. ಹೋಟ್ಲ್ ಕೆಲಸನೂ ಗೊತ್ತಿಲ್ಲ, ಅಂದರೆ ಅಡುಗೆ ಮಾಡೋಕ್ಕೆ ಬರ್ತಿತ್ತು, ಹೋಟ್ಲ್ ಕೆಲಸ ಗೊತ್ತಿಲ್ಲ. ಅಲ್ಲಿ ಹೋಗಿ ಹೋಟ್ಲ್ ಕೆಲಸಕ್ಕೆ ಸೇರಿಸಿದ. ಅಲ್ಲಿ ಇದು ಕಾಫಿ ಕೌಂಟ್ರು, ತಿಂಡಿ ಕೌಂಟ್ರು, ಹಿಂಗೆಲ್ಲ ಬೇರೆ ಬೇರೆ ಇದು ಇರುತ್ತೆ. ಅಲ್ಲಿ ಕೆಲಸ ಮಾಡ್ತಾ ಇದೆ. ಆಮೇಲೆ ಕ್ರಮೇಣ ಅಲ್ಲಿ ಸಪ್ಲೈಗೆ ಹಾಕಿದ್ರು. ಒಂದು 40 ರೂಪಾಯಿ ಸಂಬಳ ಕೊಡ್ತೀವಿ ಅಂದರು. ಆಮೇಲೆ ಸಪ್ಲೈಗೆ ಹಾಕಿದ್ರು. ಸಪ್ಲೈಯಲ್ಲಿ ಒಂದು 60 ರೂಪಾಯಿ ಸಂಬಳ ಮಾಡಿದರು. ಮತ್ತೆ ಅಲ್ಲಿ ನಾನು ಒಬ್ಬನೇ ಕನ್ನಡದವ್ರು. ಅಲ್ಲಿ ಬರೋ ಗಿರಾಕಿಗಳು ತಮಿಳವರು, ತೆಲುಗು ಅವರು, ಸಾಬ್ರು, ಇಂಥವ್ರೆ. ಸರಿ, ನಾನು ಕನ್ನಡನೇ ಮಾತಾಡ್ತಾ ಇದ್ದೆ. ಅವಾಗಲೂ ನನಗೂ ಕನ್ನಡ ಸರಿ ಬರ್ತಾ ಇರಲಿಲ್ಲ. ಅಲ್ಲಿ ಕೊಯಂಬತ್ತೂರಲ್ಲಿ ಇದ್ದಿದ್ದು, ಇವರು ಕೂರ್ಗೀಸ್. ಹಂಗಾಗಿ ಏನೋ ಕನ್ನಡನೇ ಮಾತಾಡ್ತಾ ಇದ್ದೆ ನಾನು. ಅಲ್ಲಿ ಅಡುಗೆ ಮಾಡೋನು ಮಲಯಾಳಿ, ಬೇರೆಯವರೆಲ್ಲ ತಮಿಳವರು. ಅವರು ಯಾರೋ ಒಂದು ದಿವಸ ಈ ಓನರಿಗೆ ಏನೋ ಹುಷಾರಿಲ್ಲ ಅಂತ ಬರಲಿಲ್ಲ. ಆ ದಿವಸ ಏನು ಮಾಡಿದ್ದಾರೆ, ಇವನು ಈ ಹಾಲು ಕೊಡ್ತಾರಲ್ಲ, ಅವರೆಲ್ಲ ಎಣ್ಣೆ ಹೊಡ್ಕೊಂಡ್ಬಂದು ನನಗೆ ಹೊಡೆದ್ರು. ಹೊಡೆದಾಗಿ ನಾನು ಕನ್ನಡದವನು, ನಾನು ಒಬ್ಬನೇ ಅಲ್ವಾ ಹೊಡೆದ್ರು. ನಾವು ಯಾರೂ ಸಪೋರ್ಟ್ ಬರಲಿಲ್ಲ, ನಾನು ಒಬ್ಬನೇ ಸಹಿಸ್ಕೊಂಡು ಇದ್ದೆ. ಆಮೇಲೆ ಅಲ್ಲಿ ಏನಾಯಿತು, ಅವ್ರಿಗೆ ಕಿಡ್ನಿ ಏನೋ ಇದಾಗಿ ಹೋಟ್ಲ್ ಮುಚ್ತೇವೆ ಅಂದರು. ಸರಿ, ಅಲ್ಲಿ ಮುಚ್ಚಿದ್ರು. ಅಲ್ಲಿಂದ ಇನ್ನೇನು ಮಾಡೋದು, ಹೋಟ್ಲು ಬಿಟ್ಟರೆ ನಮಗೆ ರೂಮ್ ಇಲ್ಲ, ಯಾವುದಿಲ್ಲ. ಅಲ್ಲಿ ಶಿಲ್ಪಕಲಾ ಅಂತ ಹೋಟ್ಲು ಓಪನ್ ಆಗುತ್ತೆ ಬೋರಿಂಗ್ ಆಸ್ಪತ್ರೆ ಎದುರಿಗೆ ಅಂತೇಳಿ ಅಲ್ಲಿ ಹೋಗಿ ಕೇಳಿದ್ವಿ. ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡ್ರು.
ಅಲ್ಲಿ ಸಪ್ಲೈ ಮಾಡ್ತಾ ಇದ್ದೆ. ಹೀಗೆ ಸುಮಾರು ಸಮಯ ಆಯಿತು ಕೆಲಸ ಸೇರಿಕೊಂಡು. ಕೆಲಸ ಮಾಡ್ತಿದ್ದಾಗೇನೆ ಒಂದು ದಿವಸ ಏನು ಮಾಡಿದ್ದಾರೆ, ಒಬ್ಬನೇ ಈ ಭಾರತ್ ಟಾಕೀಸ್ ಹತ್ರ ಹಾಲು ಮಾರ್ತಾರೆ, ಅವರು ಒಬ್ಬನ ಕರ್ಕೊಂಡು ಬಂದು ಅವನು ಸೈಕಲ್ ಚೈನ್ ತಂದು ಒಂದು ಕ್ಲೀನರ್ ಹುಡುಗನ ಕೈಯಲ್ಲಿ ಟ್ರಂಕಲ್ಲಿ ಇಟ್ಟಿದ್ದ. ಒಂದು ಕುಂದಾಪುರ ಹುಡುಗ ಕೇಳ್ದ, ಅವನು ದಿನ ಬರ್ತಾನೆ ಇಲ್ಲಿ ನಿಂತ್ಕೊಳ್ತಾನೆ, ಸೈಕಲ್ ಚೈನ್ ಎಲ್ಲ ತಂದು ಇಟ್ಟಿದ್ದಾನೆ, ಏನು ಉದ್ದೇಶಕ್ಕೆ ಅಂತ ಓನರ್ ಹತ್ರ ಕೇಳಿದ್ದಕ್ಕೆ ಅವರು ನಾಳೆಯಿಂದ ನೀನು ಕೆಲಸ ಮಾಡಬೇಡ ಅಂತ. ಏನು ಉತ್ತರ ಕೊಟ್ಟಿಲ್ಲ ಅವರು. ನಾಳೆಯಿಂದ ನೀನು ಕೆಲಸ ಮಾಡಬೇಡ ಅಂತ. ಅರ್ಧ ಜನ ಓನರ್ ಕಡೆಗಿದ್ದಾರೆ, ಅರ್ಧ ಜನ ಇವನ್ ಕಡೆಗಿದ್ದಾರೆ. ನಾವೆಲ್ಲ ಇವನ್ ಕಡೆಗೆ ಇದ್ವಿ. ಕೊನೆಗೆ ಅಲ್ಲಿ ಕೆಲಸ ಮಾಡಬೇಡ ಅಂದರೆ ನಾವೆಲ್ಲ ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸ್ಟ್ರೈಕ್ ಮಾಡಿ ಹೊರಗಡೆ ಎಲ್ಲ ಸ್ಟ್ರೈಕ್ ಮಾಡಿದ್ದೀವಿ. ಸರಿ ಅಂತ ಸುಮ್ಮನೆ ಇದ್ದರು. ರಾತ್ರಿ ಎಲ್ಲ ಒಳಗೆ ಕರೆದ್ಬಿಟ್ಟು ಎಲ್ಲರ ಹತ್ರ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರು. ಎಲ್ಲರ ಹತ್ರ ಸಿಗ್ನೇಚರ್ ಹಾಕಿ ಎಲ್ಲರನ್ನ ಹೊರಗೆ ಹಾಕಿದ್ರು. ಸಂಬಳ ಇಲ್ಲ, ಏನಿಲ್ಲ. ಕೊನೆಗೆ ನಾವು ಇವರು ಯೂನಿಯನ್ ಲೀಡರ್ ಶ್ರೀಪತಿ ರಾವ್ ಅಂತ ಇದ್ರು, ಅವ್ರಿಗೆ ಹೇಳಿದ್ವಿ. ಅವ್ರು ಬಂದು ಸಂಬಳ ಎಲ್ಲ ಕೊಡಿಸಿದ್ರು. ಸಂಬಳ ಕೊಡಿಸಿದ ಮೇಲೆ ಮತ್ತೆ ಏನು ಮಾಡೋದು, ತಿರ್ಗಾ ಎಲ್ಲಾದರೂ ಹೋಗಿ ಮಲಗಕ್ಕೆ ಒಂದು ವ್ಯವಸ್ಥೆ ಮಾಡಿದರು. ಅದರಲ್ಲಿ ಒಬ್ಬ ಏನು ಮಾಡ್ದ, ದುಡ್ಡೆಲ್ಲ ಹುಷಾರಾಗಿ ಇಟ್ಕೊಳ್ಳಿ, ಯಾರಾದ್ರೂ ರಾತ್ರಿ ಎಲ್ಲ ಕದ್ದು ಬಿಡ್ತಾರೆ, ಹಂಗೆ ಹಿಂಗೆ ಅಂತ. ಅವ್ನು ಬುದ್ಧಿವಾದ ಹೇಳ್ತಾನೆ ಅಂತೇಳಿ ನಾನು ನೀವೇ ಇಟ್ಕೊ ಅಂತೇಳಿ ಅವನು ಕೊಟ್ಟೆ. ಅವನು ಎಲ್ಲಿ ಹೋದ ಅಂತಲೇ ಮತ್ತೆ ಹಿಂಗೆಲ್ಲ ಒದ್ದಾಡಿ ಎಲ್ಲ ಇಡೀ ಬೆಂಗಳೂರಲ್ಲಿ ಸುಮಾರು ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ, ಲೆಕ್ಕ ಇಲ್ಲ. ಅಲ್ಲಿ ಒಂದು ಇದು IAS ಅಧಿಕಾರಿ ಮನೆಯಲ್ಲಿ 1 ವರ್ಷ ಕೆಲಸ ಮಾಡಿದ್ದೇನೆ, ಏನೋ ಗೌರ್ಮೆಂಟ್ ಕೆಲಸ ಆಗುತ್ತೆ ಅಂತ. ಇವನು ರಾಜಕಾರಣಿಗಳ ಮನೆಯಲ್ಲಿ ಕೌಸ್ತಭ ಅಂತ ಇದರಲ್ಲಿ ಈ ಏನದು ವಿಜಯನಗರದ ಹತ್ರ ಅಲ್ಲ, ಮಿನಿಸ್ಟ್ರಿಗಳ ಮನೆ ಇದೆ, ಅಲ್ಲಿನೂ ಕೆಲಸ ಮಾಡಿದೆ. ಅವ್ರ ಹೆಸರು ಬೇಡ ಕಂಡು ಇದ್ದಾರೆ ಇನ್ನು. ಅವ್ರಿಗೆ 3 ಜನ ಹೆಣ್ಮಕ್ಳು, 1 ಗಂಡು ಮಗ. ಅವ್ರ ಮನೆಯಲ್ಲಿ 1 ತಿಂಗಳು ಮಾಡಿದೆ. ಅವರು ಕಾರ್ಕಳದವರು. ಅವ್ರ ಮನೆಯಲ್ಲಿ 1 ತಿಂಗಳು ಕೆಲಸ ಮಾಡಿದೆ. ಇದು ನನಗೆ ಯಾಕೋ ಸೆಟ್ ಆಗಿಲ್ಲ. ನಮಗೆ ಈ ಕಡೆ ನಾಟಕ ಎಳೀತದೆ, ಅಲ್ಲಿ ಅವ್ರ ಮನೆಯಲ್ಲಿ ಕೂತ್ರೆ ಸುಮ್ಮನೆ ಕೆಲಸ ಮಾಡ್ತಾನೆ ಇರಬೇಕು. ಬೆಳಿಗ್ಗೆ ಶುರುವಾದರೆ ರಾತ್ರಿ 12 ಗಂಟೆವರೆಗೆ ಕೆಲಸ. ಎಲ್ಲ ಇಲ್ಲಿ ಕಲಾಕ್ಷೇತ್ರದಲ್ಲಿ ಏನು ಹೇಳಿದರು, ಮಿನಿಸ್ಟ್ರು ಏನಾದರೆ ಕೆಲಸ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು ಅಂತ ಇದು ಮಾಡಿದರು. ಆಮೇಲೆ ನಾನು ಹೇಳಿದೆ, ನನಗೆ ಆಗಲ್ಲ ಇಲ್ಲಿ ಅಂತೇಳಿ ಬಿಟ್ಟು ಬಂದಮೇಲೆ ಈ ಅಂಬೇಡ್ಕರ್ ಕಾಲೇಜಿ ಅಲ್ಲಿ ಹಾಸ್ಟೆಲಲ್ಲಿ ಸೇರಿಕೊಂಡೆ. ಅಲ್ಲಿ ಹಸಿ ಸೌದೆ ತಂದು ಹಾಕೋರು. 300 ಜನ ಸ್ಟೂಡೆಂಟ್. ಅವ್ರಿಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸಾಯಂಕಾಲ ತಿಂಡಿ ಎಲ್ಲ ಮಾಡಬೇಕು. ಈ ಗ್ಯಾಸ್ಗೆ ಮಾಡಿರೋ ಒಲೆಗೆ ಹಸಿ ಸೌದೆ ತಂದು ಹಾಕಿದ್ದಾರೆ. ಕಣ್ಣು ಉರಿ, ಹೊಗೆ ತಡಿಯೋಕ್ಕಾಗಲ್ಲ. ಹಿಂಗೆ ಆಗ್ಬಿಟ್ಟೆ ಸಣ್ಣಕ್ಕೆ. ಕೆಲವರೆಲ್ಲ ಹೇಳಿದ್ರು, ಹಿಂಗೆ ಇದ್ರೆ ಸತ್ತೋಗ್ಬಿಡ್ತೀಯ ನೀನು, ಬಿಟ್ಟೋಗ್ಬಿಡು ಹಂಗೆ ಹಿಂಗೆ ಅಂತ. ಆದರೂ ನಾನು ಮಾಡ್ತಾ ಇದ್ದೆ. ಅಲ್ಲಿ ಇರುವ ಎಂಪ್ಲಾಯೀಸ್, ಬೇರೆ ಹುಡುಗರು ಏನೇ ಹೇಳಿದ್ರು ನನಗೆ, ಸರ್ ನೀವು ನಿಲ್ಲಿಸಿದ್ರೆ ನಮಗೆ ಸಂಬಳ ಜಾಸ್ತಿ ಮಾಡ್ತಾರೆ, ತುಂಬ ಸಂಬಳ ಕಡಿಮೆ ಕೊಡ್ತಾ ಇದ್ದಾರೆ, ಹಾಗೆ ಹಿಂಗೆ ಅಂದರು, ನೀವು ಕೆಲಸ ನಿಲ್ಲಿಸಿದ್ರೆ ಅಂತ. ಸರಿ ಅಂತ, ನಿಮಗೆ ಒಳ್ಳೇದಾಗೋದಾದರೆ ನಿಲ್ಲಿಸ್ತೀನಿ ಅಂದೆ. ಸರಿ ನಿಲ್ಲಿಸಿದ್ದೀನಿ. ಎಲ್ಲ ವಾರ್ಡನ್ ಬಂದು ಹೇಳಿದರು, ಬನ್ನಿ ಮಾಡಿ ಭಟ್ರೆ, ಕೆಲಸ ಮಾಡಿ ನೋಡೋಣ ಹಂಗೆ ಹಿಂಗೆ ಅಂತ. ಹುಡುಗರೆಲ್ಲ ಹೋದರು. ಯಾರು ಸ್ಟ್ರೈಕ್ ಮಾಡಿ ಅಂತ ಹೇಳಿದ್ರು ಅವರೆಲ್ಲ ಕೆಲಸಕ್ಕೆ ಹೋದರು. ನಾನೊಬ್ಬ ಅಲ್ಲಿ ಕೆಟ್ಟವನಾಗಿ ಹುಡ್ಕೊಂಡು, ಸರಿ ನಾವು ಕೊಟ್ಟು ಮಾತನ್ನ ತಿರ್ಗಾ ವಾಪಸ್ ತಗೊಳ್ಳಲ್ಲ ಅಂತ ಬಿಟ್ಟು ಬಂದೆ. ಒಂದೊಂದು ಸರಿ ದುಡ್ಡು ಇಲ್ದಿದ್ರೆ ಅಲ್ಲಿ ಮಲ್ಲತ್ತಳ್ಳಿ ಅಲ್ಲೆಲ್ಲ ರೋಡ್ ಇರಲಿಲ್ಲ ಅವಾಗ. ಅಲ್ಲಿಂದ ಯೂನಿವರ್ಸಿಟಿ ಮೇಲೆ ಬಂದು ಮೈಸೂರು ರೋಡ್ ಬಂದು ಕಲಾಕ್ಷೇತ್ರ ನಡ್ಕೊಂಡು ಬಂದಿದ್ದೀರಿ ಎಷ್ಟು. ಇವಾಗ ಸಾಧ್ಯ ಇಲ್ಲ. ಆಮೇಲೆ ಏನು, ಇದು ತುಮಕೂರಲ್ಲಿ ಅದೇ 1 ವರ್ಷ ಇದ್ದೆ, ಅದು ಬಿಟ್ಟೆ. ಆಮೇಲೆ MG ರೋಡಲ್ಲಿ ಒಂದು ಹಾಸ್ಟೆಲಲ್ಲಿದ್ದೆ. ಅಲ್ಲಿನೂ ಒಂದು 7-8 ತಿಂಗಳು ಕೆಲಸ ಮಾಡಿದೆ. ಕೆಲಸ ಮಾಡಿದಾಗ ಅಲ್ಲಿ ಏನಾಯಿತು, ಈ 5 ರೂಪಾಯಿ ದಿನಕ್ಕೆ ಸಂಬಳ, ಹುಡುಗರಿಗೆ ಅಡುಗೆ ಮಾಡಿ ಹಾಕೋದು 5 ರೂಪಾಯಿ ಸಂಬಳ, ಅದನ್ನು ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ. ಸರಿ ನಾವು ಆರ್ಟ್ಸ್ ಕಾಲೇಜ್ ಹಾಸ್ಟೆಲ್ಗೆ ಬಂದೆ ಪ್ರಿನ್ಸಿಪಲ್ ಹತ್ರ.
ನೋಡಿ ದಿನಕ್ಕೆ 5 ರೂಪಾಯಿ ಅಂತ ಮಾತಾಡಿದ್ದೀವಿ, ಸಂಬಳನೇ ಕೊಡ್ತಾ ಇಲ್ಲ ಹಂಗೆ ಹಿಂಗೆ ಅಂದರೆ, ನೀವು ಇಲ್ಲೇ ಇಷ್ಟು ಜೋರು ಮಾತಾಡ್ತೀರಿ, ನೀವು ಅಲ್ಲಿ ಇನ್ನು ಹಾಸ್ಟೆಲಲ್ಲಿ ಹೆಂಗೆ ಇರ್ತೀರಿ ಹಂಗೆ ಹಿಂಗೆ ಅಂದರು. ಸರಿ ಅಂತ ನಾನು, ನಮಗೆ ಹೆಲ್ಪರ್ ಒಬ್ಬರು ಇದ್ದರು, ಅವರಿಬ್ಬರು ಸಂಬಳ ಕೈಗೆ ಬರುವವರೆಗೆ ಕೆಲಸ ಮಾಡಿದ್ವಿ. ಕೆಲಸ ಮಾಡಿಬಿಟ್ಟು ರಾತ್ರಿ ನಾವು ಹುಡುಗರಿಗೆ, ಅಲ್ಲಿ ಒಬ್ಬ ಲೀಡರ್ ಇರ್ತಾನೆ, ಅವನಿಗೆ ಹೇಳ್ಬಿಟ್ಟು ಬಂದಿದ್ವಿ, ಸಾಕು ನಿಮಗೆ ನಿಮಗೆ ನಮಗೆ ಸಪೋರ್ಟ್ ಮಾಡೋಕ್ಕೆ ನಿಮಗೆ ಆಗಲ್ಲ, ಆದ್ದರಿಂದ ನಾವು ಬಿಟ್ಟು ಹೋಗ್ತೀವಿ ಅಂತೇಳಿ ಎಲ್ಲ ಅಳಕ್ಕೆ ಶುರು ಮಾಡಿಬಿಟ್ರು ಹುಡುಗರು. ಇವತ್ತಿಗೆ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡ್ತಾರೆ, ಈಗ ದೊಡ್ಡ ದೊಡ್ಡ ಇವರಾಗಿದ್ದಾರೆ. ಅಲ್ಲಿ ಬಿಟ್ಟವನು ಏನು ಮಾಡಿದೆ, ಹೀಗೆ ತಿರ್ಗ ಈಗ ನಾಟಕಕ್ಕೆ ಏನು KEB ಕ್ಯಾಂಟೀನ್ಗೆ ಬಂದೆ. ಅಂದರೆ ಕಾವೇರಿ ಬಿಲ್ಡಿಂಗಲ್ಲಿ ಒಂದು ಮೇಲ್ಗಡೆ ಒಂದು ಕ್ಯಾಂಟೀನ್ ಇತ್ತು, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಸೇರಿಕೊಂಡಾಗ ಏನಾಯಿತು, ಅದಕ್ಕಿಂತ ಮುಂಚೆಲೇ ನಾಟಕದ ಗಿಲ್ ನನಗೆ ಇತ್ತು. ನಾಟಕ ಅಂದರೆ ನನಗೆ ನಾಟಕದ ಬಗ್ಗೆ ಏನೂ ಗೊತ್ತಿಲ್ಲ, ಗಂಧ ಗಳಿನೇ ಗೊತ್ತಿಲ್ಲ. ಅಂದರೆ ವಿದ್ಯಾಭ್ಯಾಸನೂ ಇಲ್ಲ ಜಾಸ್ತಿ, ಏನೋ ಅಲ್ಪ ಸ್ವಲ್ಪ ಓದ್ತೀನಿ ಬರೀತೀನಿ, ಅಷ್ಟು ಬಿಟ್ಟರೆ ವಿದ್ಯಾಭ್ಯಾಸನೂ ಇಲ್ಲ. ಆದರೆ ನಾಟಕ ಅಂದರೆ ನನಗೆ ಗೊತ್ತಿಲ್ಲ. ಯಕ್ಷಗಾನ ಗೊತ್ತಿತ್ತು, ಯಕ್ಷಗಾನ ಅಂದರೆ ನೋಡಿದ್ದೀವಿ ಅಷ್ಟೇ, ಯಕ್ಷಗಾನ ಕಲ್ತಿಲ್ಲ. ಆದರೆ ಯಕ್ಷಗಾನದ್ದು ಸ್ವಲ್ಪ ಬೇಸಿಕ್ ಎಲ್ಲ ನಮಗೆ ಬೆನಕ ಶಿಬಿರದಲ್ಲಿ ಹೇಳ್ಕೊಟ್ಟಿದ್ದು, ಹಾಗಾಗಿ ಅದೆಲ್ಲ ಸ್ವಲ್ಪ ಗೊತ್ತಿತ್ತು. ಆದರೆ ನಾಟಕದ ಬಗ್ಗೆ ಏನೂ ಗೊತ್ತಿಲ್ಲ. ಅವನು ಯಾರೊಬ್ಬ ಸದಾನಂದ ಅಂತ ಟೈಲರ್, ಅವನು ಗಾಂಧಿನಗರಲ್ಲಿ ಇದ್ದೆ ನಾನು, ಶುಭ ಹೋಟ್ಲಲ್ಲಿ. ಆವಾಗ ಒಂದು ತುಳು ನಾಟಕ ಮಾಡ್ತೀವಿ ಅಂದರು. ತುಳು ನಾಟಕ ಮಾಡುವಾಗ ಅದು ಕ್ಯಾನ್ ಟೇಲರ್ದು ತುಳು ನಾಟಕ. ನನಗೆ ಅದು ಇಲ್ಲಪ್ಪ, ನನಗೆ ಓದೋಕ್ಕೆಲ್ಲ ಬರಲ್ಲ ಸರಿಯಾಗಿ, ಆಗಲ್ಲ ಅಂದೆ. ಆಗಲ್ಲ ಅಂದಾಗ ಕೇಳಲಿಲ್ಲ ಅವರು, ಅದೊಂಥರ ನೀವೇ ಸೂಟ್ ಆಗೋದು ಪಾತ್ರಕ್ಕೆ ಹಂಗೆ ಹಿಂಗೆ ಅಂದರೆ. ಸರಿ, ಆ ನಾಟಕ ಇನ್ನೂ ಲೇಟು, ಅದು ಈ ಸುಧಾಕರ್ ಬನ್ನಂಜಿ ಅಂತ, ಹೌದು, ಅವರು ಅದಕ್ಕೆ ಡೈರೆಕ್ಷನ್ಗೆಲ್ಲ ಬಂದಿದ್ರು. ಆದರೆ ಆ ನಾಟಕ ಆಗಿಲ್ಲ. ಅವನೇನು ಮಾಡಿದ, ಸದಾನಂದ ಅನ್ನೋನು ಮಲ್ಲೇಶ್ವರದಲ್ಲಿ ಒಂದು ನಾಟಕ ನಡೀತಾ ಇದೆ, ಅಲ್ಲಿ ಹೋಗಿ ಅದು ಒಳ್ಳೆ ನಾಟಕ ಅಂದರು. ಅದನ್ನು ತುಳುವೆ, ಅದರಲ್ಲಿ ಈ ವಾಸುದೇವರಾವ್, ಆಮೇಲೆ ಸತ್ಯಭಾಮ ಇವರೆಲ್ಲ ಇದ್ದಾರೆ. ಆದರೆ ಆ ನಾಟಕನೂ ಲೇಟೆ. ಅದಕ್ಕಿಂತ ಮುಂಚೆ ಅದಕ್ಕೆ ಕೊರಿಯೋಗ್ರಾಫರ್ ಆಗಿರೋರು PC ಸುಬ್ರಹ್ಮಣ್ಯ ಅಂತ, ಅವ್ರದ್ದು ಈ ಬಾಂಗ್ರಾ ಡ್ಯಾನ್ಸ್, ಭೂತ ಕುಣಿತ ಅದೆಲ್ಲ ಡ್ಯಾನ್ಸ್ ಇತ್ತು ಫಸ್ಟ್, ಇದು ಗಣರಾಜ್ಯೋತ್ಸವಕ್ಕೆ. ಅದು ಮುಗಿಸಿ ಇದಕ್ಕೆ ಹೋಗೋಣ ನಾಟಕಕ್ಕೆ ಅಂದರು. ಸರಿ ಅಂತ ಅಲ್ಲಿ ಗಾಂಧಿ ಭವನದಲ್ಲಿ ಶನಿವಾರ ಸಾಯಂಕಾಲ ಹೋದರೆ ಭಾನುವಾರ ರಾತ್ರಿವರೆಗೆ ಅಲ್ಲಿ ಪ್ರಾಕ್ಟೀಸು, ಭೂತದ ಕುಣಿತ, ಆಮೇಲೆ ಇದು ಬಾಂಗ್ಲಾ ಡ್ಯಾನ್ಸು, ಇವೆಲ್ಲ ಕಂಠೀರವ ಸ್ಟೇಡಿಯಮಲ್ಲಿ ಜನ ತುಂಬಿದ್ದಾರೆ. ನಮಗೆ ಮೇಕಪ್ ಹಾಕಿ ಹೋಗೋಕ್ಕೆ ಒಂದಿಷ್ಟು ದಾರಿ ಪಾತ್ರ ಬಿಟ್ಟಿದ್ದಾರೆ. ಆ ಜನ ನೋಡಿ ಅಂದರೆ ನನಗೆ ಭಯ ಆಗಿಲ್ಲ ಫಸ್ಟ್, ಒಟ್ಟು ಅದು ಕುಣಿತ ತಾನೆ, ಏನೂ ತೊಂದರೆ ಆಗಿಲ್ಲ. ಅದು ಮುಗಿದ ಮೇಲೆ ಈ ನಾಟಕ ತಗೊಂಡ್ರು, ಈ ವಾಸುದೇವರಾವ್ ಜೊತೆಗೆಲ್ಲ ಇರೋದು. ಅದನ್ನು ಚೆನ್ನಾಗೇ ಆಯಿತು. ಫಸ್ಟ್ ಒಪ್ಪಿಕೊಂಡ ನಾಟಕದಲ್ಲಿ ಭಯ ಆಗ್ಬಿಡ್ತು. ಅದು ಫಸ್ಟ್ ಒಪ್ಕೊಂಡ ನಾಟಕ 3ನೇದು ಆಗಿತ್ತು. ಅಲ್ಲಿ ಅದ್ಯಾಕೋ ಒಂದು ಸ್ವಲ್ಪ ನರ್ವಸ್ ಆಯಿತು ನನಗೆ. ಆಮೇಲೆ ಕ್ರಮೇಣ ನಾನು ಏನು ಮಾಡ್ತಿದ್ದೆ, ಒಂದು 25 ವರ್ಷ ಬರೀ ಹಿಂಗೆ ಹವ್ಯಾಸಿಯಾಗಿ ನಾಟಕ ಮಾಡ್ತಾ ಇದ್ದೆ. ಅಂದರೆ ಆ ನಾಟಕಕ್ಕೋಸ್ಕರ ನಾನು ಕ್ಯಾಂಟೀನ್ಗಳಲ್ಲಿ ಸೇರ್ಕೊಳ್ಳೋದು. ಕ್ಯಾಂಟೀನ್ಗಳಲ್ಲಿ ಅಂದರೆ ಸಾಯಂಕಾಲ ಹೊತ್ತು ಬಿಡುವಾಗುತ್ತೆ. ಆಮೇಲೆ ಗೌರ್ಮೆಂಟ್ ದಿವಸ ರಜೆ ಇರುತ್ತೆ, ಹಂಗಾಗಿ ಆ ಕ್ಯಾಂಟೀನ್ಗಳಲ್ಲಿ ಸಂಬಳ ಕಡಿಮೆ ಇರುತ್ತೆ, ಆದರೂ ನಾಟಕಕ್ಕೆ ಅಡ್ಜಸ್ಟ್ ಆಗುತ್ತಲ್ಲ ಅಂತ ನಾಟಕಕ್ಕೆ ಸೇರಿಕೊಂಡೆ. ಅಲ್ಲಿಂದ ನಾಟಕ ಪ್ರವೇಶ ಆಯಿತು. ನೀವು ಸಾಮಾಜಿಕ ನಾಟಕನೂ ಮಾಡಿದ್ರಿ? ಸಾಮಾಜಿಕ, ಜಾನಪದ, ಪೌರಾಣಿಕನೂ ಸ್ವಲ್ಪ ಮಾಡಿದ್ದೆ ಅಷ್ಟೇ. ಈಗ ಹೊಸ ಅಲೆ ನಾಟಕ ಅವೆಲ್ಲ ಅಂಥದ್ದೇ ಮಾಡಿದ್ದು ನಾನು ಜಾಸ್ತಿ. ಅಂದರೆ ಅವಾಗ ನೀನಾಸಮ್ ಇವರು ಎಲ್ಲ ಬಂದ್ರಲ್ಲ, ಅಶೋಕ್ ನಿಟ್ಟೂರು, ಹೌದು, ಆಮೇಲೆ ಇವರು ಇಕ್ಬಾಲ್ ಅಹಮದ್. ಫೇವರ್ ಆಗಿದ್ದಿದ್ದು ಅಂದರೆ ಇವರು ಸುಬ್ರಹ್ಮಣ್ಯ ಅವ್ರ ನಾಟಕದಲ್ಲಿ ನನಗೆ ಇದು ಮಂಜುನಾಥ್ ಬೆಳಕೆರೆದು ಇದು ಇದೆಲ್ಲ ಶಿಶುನಾಳ್ ಶರೀಫ್, ಅದು ಅವರು ಡೈರೆಕ್ಟ್ ಮಾಡಿದ್ರು. ಡೈರೆಕ್ಟ್ ಮಾಡಿದಾಗ ಈ ಹರಿಕೋಡೆ ಇದ್ರು, ಹರಿಕೋಡೆ ಸ್ಟೇಜಿಗೆ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರು, ಗೋವಿಂದ ಭಟ್ಟನ ಪಾತ್ರಕ್ಕೆ. ಸೂಪರ್. ಅದು ಶ್ರೀಧರ್ ಎಲ್ಲ ಇದ್ರು, ಶ್ರೀಧರ್, ನಾಗಭರಣ ಅವರೆಲ್ಲ ಬಂದಿದ್ರು ಅವತ್ತು. ಅವರು ಸಿನಿಮಾದಲ್ಲಿ ಮಾಡಿದ್ರಲ್ಲ, ಹೌದು.
ಅದಕ್ಕೆ ಅಲ್ಲಿ ಬಂದವರು ಎಲ್ಲರೂ ಇಡೀ ಕಲಾಕ್ಷೇತ್ರ ತುಂಬೋಗಿತ್ತು. ಹ್ಮ್. ಎಲ್ರಿಗೂ ಆಶ್ಚರ್ಯ ಏನು ಅಂದ್ರೆ ನಾನ್ ಚೆನ್ನಾಗ್ ಮಾಡಿದ್ದೀನಿ ಅಂತ ಹೇಳಲಿಲ್ಲ, ಹ್ಮ್. ಹರಿಕೋಡೆ ಕಾಲಿಗೆ ಬಿದ್ರು ಅನ್ನೋದೇ ದೊಡ್ಡ ಇದಾಗಿತ್ತು ಅದು ವಿಷಯ. ಪಾತ್ರಕ್ಕೆ ಅಷ್ಟ್ ಅದು ಚೆನ್ನಾಗಿ ಮಾಡಿ. ಮಂಜುನಾಥ್ ಬೆಳ್ಕೆರೆನು ತುಂಬಾ ಮೆಚ್ಕೊಂಡ್ರು. ಹ್ಮ್. ಅವರು ತುಂಬಾ ಇದ್ ಮಾಡಿದ್ರು, ರೈಟರ್ ಅಲ್ಲಿ. ಹೌದು, ಅವ್ರು ಮೈಸೂರು ರಂಗಾಯಣ. ಅದೇ ತೀರೋದ್ರು. ಹೌದು, ಹ್ಮ್. ಹೌದು. ಅವರು ಇಲ್ಲ, ಈ ಸುಬ್ರಹ್ಮಣ್ಯ ಅವರು. ಅದೇ ಸುಬ್ರಹ್ಮಣ್ಯ ನನಗೆ ಏಕ ವ್ಯಕ್ತಿ ನಾಟಕ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಹಾ. ನನ್ನ ಹತ್ರ ದುಡ್ಡಿಲ್ಲ. ಹ್ಮ್. ಆವಾಗ ನಾನು ಹೇಳಿದೆ, ನಾನು ಪರೀಕ್ಷೆ ಮಾಡಬೇಕು, ನನಗೆ 1.5 ಗಂಟೆ ಅಂದ್ರೆ ನನಗೆ ಒಬ್ಬನಿಗೆ ಸ್ಟೇಜ್ ಮೇಲೆ ನಿಲ್ಲಕ್ಕೆ ಸಾಧ್ಯನಾ ಅಂತ ನಾನು ಪರೀಕ್ಷೆ ಮಾಡಬೇಕು, ನಿಮಗೆ ಒಂದು ಇದು ಪ್ರಯೋಗ ಅಂದೆ. ಆಯ್ತು ಅಂತ ಅವರೇ ಖರ್ಚು ಮಾಡಿ ಎಲ್ಲ ಇದ್ ಮಾಡಿ ಧ್ವನಿ ಅಂತ ಒಂದು ನಾಟಕನ ಅವರು ಯಾರು ಬರ್ದಿದ್ದದು? ಪ್ರಸನ್ನ ಕುಮಾರ್ ಅಂತ BBMP ಇದ್ದಾರೆ, ಹಾ. ಅವ್ರು ಬರ್ದಿದ್ರು ಧ್ವನಿ ಅಂತ. ಹ್ಮ್. ಅದು ನಾನು ಅವ್ರಿಗೆ ಆದಷ್ಟು ಇದ್ ಮಾಡಿದೆ, ಏನಂದ್ರೆ ಅವರು ಒಟ್ಟಾರ ಬ್ಯುಸಿ ಸೀರಿಯಲ್ ಅಲ್ಲಿ ಹೌದು, ಆ ಟೈಮಲ್ಲಿ. ಹೌದು. ಅವಾಗ ನನಗೆ ಒಬ್ಬನ ಅಸಿಸ್ಟೆಂಟ್ ಕೊಟ್ಟಿದ್ರು ಅವರು, ಅವನಿಗೆ ಏನು ಬರ್ತಾ ಇರ್ಲಿಲ್ಲ. ಹ್ಮ್. ಒಟ್ಟು ನಾನು ಪ್ರಿಪೇರ್ ಆಗಿದ್ದೆ, ಅಂದ್ರೆ ಸ್ಕ್ರಿಪ್ಟು ಕೊಡಲ್ಲ ಅವರು ನಮ್ಗೆ. ಹ್ಮ್. ಒಟ್ಟು ಹಿಂಗೆ ಇದ್ ಮಾಡಿ ಏನೋ ಮಾಡಿ ಕಲಿತೆ. ಅದು 20 ದಿವಸನ 25 ದಿವಸ. ಅವಾಗ ಓದಕ್ ಬರ್ತಿತ್ತ ನಿಮ್ಗೆ? ಹಾ, ಓದ್ತಿದ್ದೆ. ಅದು ಓದಕ್ಕೆ ನಾನು ನಾಟಕ ಮಾಡ್ತಾನೆ ಓದೋದ್ ಕಲ್ತ್ಕೊಂಡೆ. ಇಂಗ್ಲಿಷ್ ಹಾ. ಬರ್ತಿತ್ತು, ಹಾ. ಇಂಗ್ಲಿಷ್ ಓದಕ್ ಬರ್ತಿತ್ತು, ಕನ್ನಡ ಅಷ್ಟು ಇದಿಲ್ಲ. ಇಂಗ್ಲಿಷ್ ಹೆಂಗ್ ಓದಕ್ ಬರ್ತಿತ್ತು? ಇಂಗ್ಲಿಷ್ ಯಾಕೆಂದ್ರೆ ನಾನು ಅವರು ಮಿಲಿಟರಿ ಅವ್ರ ಮನೇಲಿ ಇದ್ದಲ್ಲ, ಮಕ್ಕಳು ಓದುವಾಗೆಲ್ಲ ಕದ್ದು ಕೇಳ್ಕೊಂಡು ಕಲಿಯೋದು, ಓದೋದು, ಬರೆಯೋದೆಲ್ಲ ಕಲ್ತ್ಕೊಂಡಿದ್ದೆ. ಸೂಪರ್. ಇವತ್ತಿಗೂ ಇಂಗ್ಲಿಷ್ ಮಾತಾಡ್ತೀನಿ ಬೇಕಾದ್ರೆ. ಹಾ. ಅಂದ್ರೆ ಬಟ್ಲರ್, ಬಟ್ ಗೊತ್ತಾಯ್ತು, ಕಮ್ಯುನಿಕೇಟ್ ಮಾಡ್ಬೇಕು. ಕಮ್ಯುನಿಕೇಟ್ ಮಾಡ್ಬೋದು. ಹೌದು. ಇಂಗ್ಲಿಷ್ ಹಾಡೂನು ಆಡ್ತೀನಿ. ಹಾ. ಹಿಂಗೆಲ್ಲ ಕಲ್ತೆ. ಅವಾಗ ನಾನೇನ್ ಹೇಳ್ದೆ, ಅವ್ರದ್ದು ಒಂದು ರನ್ ಥ್ರೂ ಮಾಡ್ಬೇಕಲ್ಲ, ಹ್ಮ್. ಒಟ್ಟಾರ ಮುಗಿಸಿ ಅವ್ರು ಸಾಯಂಕಾಲ ಬಂದು ಒಂದು ರನ್ ಥ್ರೂ ಮಾಡ್ಬೇಕು ಅಂತ ಆ ಜಗಜೀವನ್ ರಾಮ್ ನಗರದಲ್ಲಿ ಒಂದು ರನ್ ಥ್ರೂ. ಆ ಮ್ಯೂಸಿಕ್ MA ಟೀಚರ್ ಅವರು ಬಂದವರು. ಹೌದು. ತುಂಬಾ ಖುಷಿ ಪಟ್ರು ಅವರು. ಹ್ಮ್. 1 ಮ್ಯಾನ್ ಶೋ ಇಷ್ಟು. ಅದೇನು ಅಂದ್ರೆ ಕಲಾಕ್ಷೇತ್ರಗೆ ನಮ್ಗೆ ಬಡ್ಜೆಟ್ ಕಡಿಮೆ ಆಗ್ಬೇಕು. ಹೌದು. ರಂಗಶ್ರೀದು ಕಾಂಪಿಟೇಷನ್ ನಡೀತಾ ಇತ್ತು. ಹ್ಮ್. ಕಾಂಪಿಟೇಷನ್ ನಡೆಯುವಾಗ ಏನಾಯ್ತು, ಇದು ಅಲ್ಲಿ 1,000ಕ್ಕೆ ಕಲಾಕ್ಷೇತ್ರ ಸಿಗುತ್ತೆ. ಹ್ಮ್. 1,000 ಕಟ್ಟಿದ್ರೆ ಆಡಿಯನ್ಸ್ ರೆಡಿ ಇರ್ತಾರೆ. ಹಂಗಾಗಿ ಒಬ್ರದ್ದು ನಾಟಕ ಆದ್ಮೇಲೆ ನಾವು 10 ನಿಮಿಷದಲ್ಲಿ ರೆಡಿ ಆಗ್ಬೇಕು ಅಂತ ಹಿಂಗೆ ಆಯ್ತು. ಮಾಲ್ತೇಶ್ ಬಡ್ಗೇರ, ಆಮೇಲೆ ಇವರು ಶೋಭಾ ವೆಂಕಟೇಶ್, ಸುಷ್ಮಾ ಅವರೆಲ್ಲ ಇದ್ರು ಅವತ್ತು. ಹ್ಮ್. SLN ಸ್ವಾಮಿ ಅವರೆಲ್ಲ ಇದ್ರು. ಆದ್ರೆ ಅಂತ ಇದು ಏನಾಗಿಲ್ಲ, 1.5 ಗಂಟೆ ಮಾಡ್ಬೇಕಲ್ಲಿ. 1.5 ಗಂಟೆ ಮಾಡಿ ನಾಟಕ ಮಾಡಿದ್ವಿ. ಖುಷಿ ಆಯ್ತು ನನ್ಗೆ, ನನ್ನ ಪ್ರಯೋಗ ನನ್ಗೆ ಉಳ್ಕೊಳಕ್ಕೆ ಸಾಧ್ಯನಾ ಅಂತ. 1.5 ಗಂಟೆ ಕರೆಕ್ಟ್. ಅದು ಅವಾಗ ಎಷ್ಟು, ಒಂದು 12 ಜನ ಮಾಡಿದ್ರು ಅಷ್ಟೇ. ಹ್ಮ್. ಅಲ್ಲಿವರೆಗೆ ಆವಾಗ ಇದು ಕೌತಾರನು ಮಾಡಿರ್ಲಿಲ್ಲ ಕಾಣ್ತದೆ. ಹ್ಮ್. ಒಂದು 12 ಜನ ಮಾಡಿರ್ಬೇಕು. ಇವರು CR ಸಿಂಹ 2.5 ಗಂಟೆ ಮಾಡಿದ್ರು. ಹಾ. ಅದು ಆಮೇಲೆ ಲಕ್ಷ್ಮೀ ಚಂದ್ರಶೇಖರ್ ಅವರೆಲ್ಲ ಮಾಡಿದ್ರು. ಕರೆಕ್ಟ್. ಅದು ಅಶ್ವಥ್ ನೀನಾಸಂ ಒಂದ್ ಮಾಡ್ದ. ಅದೇ ಅವತಾರ ಅವ್ರು. ಅಶ್ವಥ್ ನೀನಾಸಂ ಮಾಡೋ ಟೈಮಲ್ಲಿ ನಮ್ದು ಆಗಿದ್ದು. ಹಾ. ಅಷ್ಟಿಗೆ ಈಗ ನಾನು ನಾಟ್ಯ ಸರಸ್ವತಿ ಶಾಂತಲ ಟೀಮಲ್ಲಿ ಜಾಸ್ತಿ ಮಾಡ್ತೀನಿ. ಅಂದ್ರೆ ಅಲ್ಲಿ ಒಂದು ನಾಟಕ ಆದ್ರೆ ಒಂದು 100 ಶೋ 150 ಶೋ ಹಿಂಗೆಲ್ಲ ಆಗುತ್ತೆ. ಈ ಜಿ ಡೈರೆಕ್ಷನ್ದೇ ಒಂದು 10 ನಾಟಕದಲ್ಲಿ ಮಾಡಿದ್ದೀನಿ ಗೋವಿಂದೇಗೌಡ. ಅವರು ಏನು ಅಂದ್ರೆ ಸ್ಕ್ರಿಪ್ಟ್ ಕೊಡಲ್ಲ, ಸ್ಕ್ರಿಪ್ಟ್ ಬರೆಯೋದೇ ಇಲ್ಲ, ಹಂಗಂಗೆ ಹೇಳೋದು. ಒಂದು ವಾರದಲ್ಲಿ ನಾಟಕ ರೆಡಿ ಆಗ್ಬಿಡ್ತಾರೆ. ಅವ್ರದ್ದು ಹರಿಕತೆ, ವಿಕಟ ವಿಲಾಸ ಇಂಥ ಕಾಮಿಡಿ ನಾಟಕಗಳೇ ತುಂಬಾ ನಡೀತಾ ಇರ್ತದೆ. ಆ ಥರದ ಸುಮಾರು ನಾಟಕಗಳು. ಇಕ್ಬಾಲ್ ಜೊತೆನೆ ಮ್ಯಾಕ್ಬೆತ್ ಮಾಡಿದ್ದೆ, ಪಟಿಂಗ ಪ್ರಹಸನ ಮಾಡಿದ್ದೆ. ಮ್ಯಾಕ್ಬೆತ್ ಯಾವ್ದಾದ್ರು ಒಂದು ಡೈಲಾಗ್ ನೆನಪಿದ್ಯಾ? ಇಲ್ಲ, ಗುಣಮುಖದ್ದು, ಆಮೇಲೆ ಇದ್ರದ್ದು ನೆನಪಿದೆ, ಯಾವ್ದು ಒಂದು ಗುಣಮುಖದ್ದು. ಗುಣಮುಖ ಗುಣಮುಖದಲ್ಲಿ ಯಾವ್ದು ಮಾಡಿದ್ರಿ? ಅಲವಿ ಖಾನ್. ಓಹ್. ಅದ್ರಲ್ಲಿ ಒಂದ್ ಸಣ್ಣ ಇದಾದ್ರೆ ನೆನಪಿದೆ. ಹ್ಮ್. ದೇವರೇ, ಓ ದೇವರೇ, ಮನುಷ್ಯನನ್ನೇಕೆ ಇಷ್ಟು ಕ್ಲಿಷ್ಟ ವಸ್ತುವನ್ನಾಗಿ ಸೃಷ್ಟಿಸಿದೆ? ಅವನ ಸೆರೆಮನೆಗಳೇ ಅವನಿಗೆ ಗೊತ್ತಿಲ್ಲ. ಕಗ್ಗತ್ತಲಿನ ಕಾರಾಗೃಹದಿಂದ ಇನ್ನೂ ಕಗ್ಗತ್ತಲನ್ನುಳ್ಳ ಜಗತ್ತಿಗೆ ಇವನನ್ನು ತಳ್ಳಿದೆ. ಅಲ್ಲಿ ನೆನಪಿನ ಕಾರಾಗೃಹ, ನೋವಿನ ಕಾರಾಗೃಹ, ಅಹಂಕಾರದ ಕಾರಾಗೃಹ, ದೇಹವೆಂಬ ಪಂಚೇಂದ್ರಿಯಗಳ ಕೋಟ್ಯಾಂತರ ನರಗಳ ಅಸಂಖ್ಯಾತ ನೆನಪುಗಳ ಕಾರಾಗೃಹ,
ತಪ್ಪಿಸಿಕೊಳ್ಳಲು ದಾರಿಗಳೇ ಇಲ್ಲದ ಈ ಶರೀರ ಕಾರಾಗೃಹದಲ್ಲಿ ನಾಶವಾಗುತ್ತಿದ್ದರೂ ಎಲ್ಲರನ್ನು ಆಳುವ, ಹತ್ತಿಕ್ಕುವ, ಕೊಲ್ಲುವ ಧಿಮಾಕ್. ದೇವರೇ, ಓ ದೇವರೇ, ಮನುಷ್ಯನೆಂಬ ಈ ಅಪ್ರಾಮಾಣಿಕ ಅಸಹಾಯಕ ಜಂತುವಿನ ಮೇಲೆ ನಿನಗೆ ಕರುಣೆಯೇ ಇಲ್ಲವೇ? ಸೂಪರ್. ಇದು ಈಡಿಪಸ್ ಅದು ನೆನಪಿದೆ. ಹ್ಞೂ ಸರ್. ಸರ್ ಹೇಳಿ ಸರ್. ಹೇಳ ಈಗ. ಹ್ಞೂ ಸರ್. ಅದರಲ್ಲಿ ಅವನು ಇವನ್ ಬರ್ತಾನೆ, ಈಡಿಪಸ್ ಬಂದು ಏನೋ ಕೇಳ್ತಾನೆ. ಅದು ನನಗೆ ನೆನಪಿಲ್ಲ ಅವ್ರ ಡೈಲಾಗ್. ಸುಬ್ರಹ್ಮಣ್ಯ ಮಾಡ್ತಾ ಇದ್ರು, ನಾನು ಅರ್ಚಕನ್ ಪಾತ್ರ ಮಾಡಿದ್ದೆ. ಓಕೆ. ಮಹಾಪ್ರಭು ಈಡಿಪಸ್, ನೋಡು ನೆರೆದಿರುವ ನಮ್ಮನ್ನು, ಚಿಕ್ಕವರು ದೊಡ್ಡವರು, ಒಬ್ಬಂಟಿಯಾಗಿರದ ಎಳೆಯ ಮಕ್ಕಳು, ಮುಪ್ಪಿನ ನನ್ನಂತಹ ಅರ್ಚಕರು, ಅವಿವಾಹಿತ ತರುಣರು ಇಲ್ಲಿದ್ದಾರೆ. ಇಲ್ಲಿರದ ಅಸಂಖ್ಯ ಜನ ಜೀವವೃಕ್ಷದ ಟೊಂಗೆಯಡಿ, 2 ಪಲ್ಲಸ್ ದೇವಸ್ಥಾನಗಳಲ್ಲಿ, ಊರ ಚೌಕಗಳಲ್ಲಿ, ಅಪಾಲೋ ಸನ್ನಿಧಿಯ ಅಗ್ನಿಯೆಡೆ ಕಮರುತ್ತಿದ್ದಾರೆ. ನಿನ್ನ ಕಣ್ಣೇ ನಿನಗೆ ಹೇಳುತ್ತಿವೆ. ಥೀಬ್ಸ್ ನಗರ ಮೃತ್ಯು ಸಾಗರದ ತುಯ್ಯುವ ಅಲೆಗಳಲ್ಲಿ ಸಿಕ್ಕಿ ಕತ್ತೆತ್ತಿ ನಿಲ್ಲಲಾರದೆ ತತ್ತರಿಸುತ್ತಿದೆ. ಭೂತಾಯಿಯ ಹಣ್ಣು ಮೊಳಕೆಗಳಿಗೆ ರೋಗ ತಟ್ಟಿದೆ. ಕುರಿ ಮಂದೆಗಳು ಬಳಲಿವೆ. ದುಡಿಮೆಗೆ ಫಲ ದೊರೆಯದಿದೆ. ಶಿಶುಗಳು ಗರ್ಭದಲ್ಲಿ ಸಾಯುತ್ತಿವೆ. ರೋಗ ರುಜಿನದ ದೈತ್ಯ ನಗರ ಕಪ್ಪಳಿಸಿ ಕ್ಯಾಡ್ಮಸ್ ಸ್ಥಾನ ಬಂಜರಾಗಿದೆ. ದಾರಿದ್ರ್ಯದಿಂದ ದುರಂತಮಯವಾಗಿದೆ. ನಮಗೆ ಗೊತ್ತು ದೊರೆಯೇ, ನೀನು ದೇವತೆಯಲ್ಲ. ಆದರೆ ಈ ನಾಡಿನಲ್ಲಿ ದೇವತೆಗಳ ಇಚ್ಛೆಯನ್ನರಿತ ಒಬ್ಬನೇ ಅಖಂಡ ಜ್ಞಾನಿ ಎಂದು ನಿನ್ನೆಡೆಗೆ ಬಂದಿದ್ದೇವೆ. ನಮ್ಮಿಂದ ಹೇಳಿಸಿಕೊಳ್ಳದೆ, ಯಾವ ನೆರವೂ ಪಡೆಯದೆ, ನಿನ್ನ ಪ್ರತಿಭೆಯೊಂದನ್ನು ನೆಚ್ಚಿ ನಮ್ಮನ್ನು ನೀನು ಸ್ಪಿನ್ಸ್ ದೇವತೆಯ ಕ್ರೂರ ಸದ್ದಿನಿಂದ ಮುಕ್ತಗೊಳಿಸಿದೆ. ಯಾವ ದೇವತೆಯ ಗೂಢ ಸ್ಫೂರ್ತಿಯಿಂದ ನಮ್ಮನ್ನು ಪೊರೆದೆ, ಸರ್ವಶಕ್ತ ಈಡಿಪಸ್. ಆದ್ದರಿಂದ ಈಗ ಸಗ್ಗಿಗರ, ಮಾನವರ ಯಾರ ನೆರವಿಂದಲಾದರೂ ನಮಗೆ ನೆಮ್ಮದಿ ಕ್ಷೇಮ ನೀಡು. ನೀನೇ ನಮಗೆ ದಿಕ್ಕು. ಹಿಂದೊಮ್ಮೆ ರಕ್ಷಿಸಿದ ದೊರೆ ನೀನು. ಇಂದು ಸಹ ನಮ್ಮನ್ನು ಪಾರು ಮಾಡಬಲ್ಲೆ. ಮಾನವ ಶ್ರೇಷ್ಠ, ನಿನ್ನೀ ನಗರಕ್ಕೆ ಹೊಸ ಜೀವ ಕೊಡು. ಪೂರ್ವದ ಆ ಯಶಸ್ಸಿಗಾಗಿ ನಿನ್ನನ್ನು ಎಲ್ಲರೂ ಉದ್ಧಾರಕನೆನ್ನುತ್ತಿದ್ದಾರೆ. ಮುಂದೆ ನಿನ್ನ ಆಳ್ವಿಕೆ ನೆನೆಸಿಕೊಂಡಾಗ ಜನ, ಅಂದು ಅಭ್ಯುದಯವಾಯಿತು, ಹಾಗೆ ಅವನತಿಯೂ ಆಯಿತು ಅನ್ನುವಂತಾಗದಿರಲಿ. ಬಿರುಗಾಳಿಯಲ್ಲಿ ದೇಶ ತತ್ತರಿಸುತ್ತಿದೆ. ಒಮ್ಮೆ ಅದೃಷ್ಟವನ್ನು ಹೊರಗೆ ಹಚ್ಚಿದ ನೀನು ಇನ್ನೊಮ್ಮೆ ಹಚ್ಚು. ಯಾವನೊಬ್ಬನು ನಿನ್ನ ವಿರುದ್ಧ ಉಸಿರೆತ್ತಲಾರ. ಆದ್ದರಿಂದ ಮರಣ ಮುದ್ರಿತ ರಾಜ್ಯವಾಳದೆ ಜೀವಂತ ರಾಜ್ಯವಾಳು. ಜೀವ ಚಲನೆ ಇಲ್ಲದ ಹಡಗು ಕೇವಲ ಮರದ ತುಂಡು. ನೆನಪಿಡು ಪ್ರಭು, ಜೀವವಿಲ್ಲದ ಕೋಟೆ ಕೊತ್ತಲವೆಲ್ಲ ನಿರರ್ಥಕ.